ಇವತ್ತಿನ ಟೈಮಲ್ಲಿ ನಾವೇ ಅನ್ಕೊಳತಿದ್ದೆ ಇವ್ರು ಎನ್ವಿಡಿಯಾ ಕಿಲ್ಲರ್ ಬಿಲ್ಡ್ ಮಾಡತ್ತೀರಿ ನೀವು ಅಂತೇಳಿ. ಅವ್ರಗ ಕಿಲ್ಲರ್ ಅಂಕಿ ಬಹಳ ಡಿಫಿಕಲ್ಟ್ ರೀ, ಬಟ್ ಅವ್ರಕ್ಕಿಂತ ಡಿಫ್ರೆಂಟ್ ಮಾಡಕತ್ತೇವ್ರಿ. ಯಾಕಂದ್ರ ಏನಾಗತ್ತ, ಎನ್ವಿಡಿಯಾ ಕಡೆ ಹಂಡ್ರೆಡ್ಸ್ ಆಫ್ ಬಿಲಿಯನ್ಸ್ ಇದೆ ರೀ, ಅಂಡ್ ಇಷ್ಟು ಸ್ಟ್ರಾಂಗ್ ಮ್ಯಾನ್ ಫೋರ್ಸ್ ಇದೆಲ್ಲ, ಅವ್ರು ನಮ್ಗಿಂತ ಒಂದು 7-8 ವರ್ಷ ಮುಂದಿರ್ತಾರೆ. ಅಂಡ್ ಏನಾಗುತ್ತೆ, ದಟ್ ಇಸ್ ಅ ಬ್ಯಾಟಲ್ ವಿ ಕ್ಯಾನ್ ವಿನ್ ಪೊಟೆನ್ಶಿಯಲಿ. ಬಟ್ ದೆನ್ ಅದರಲ್ಲೇ ನಮ್ಗೆ ಒಂದು 100 ಬಿಲಿಯನ್ ಬೇಕ್ರಿ ಗೌರ್ಮೆಂಟ್ಲಿಂದ. ದೆನ್ ನಮ್ಗೆ ಅಪ್ಲಿಕೇಶನ್ಸ್ ಬೇಕು ಅಂದ್ರೆ ನಾವು ಆರ್ಟಿಫಿಷಿಯಲಿ ವಿನ್ ಮಾಡ್ಬೋದು. ಬಟ್ ನಿಮ್ಗೆ ಆರ್ಗ್ಯಾನಿಕ್ಲಿ ವಿನ್ ಮಾಡ್ಬೇಕಂದ್ರ ನಾವ್ ಯಾವಾಗ್ಲೂ ಈ ಜಾಗ ಹುಡುಕ್ಬೇಕು, ಎಲ್ಲೇ ನಂದು ದಾರಾ ಸಿಂಗ್ಲಿಂದ ನಂದು ಫೈಟ್ ಇಲ್ಲ ರೀ, ನಾ ಮೈಕ್ ಟೈಸನ್ ಫೈಟ್ ಮಾಡಕತ್ತಿಲ್ಲ, ನಾ ಇರೋದು ಒಂದ್ ಚಿಕ್ಕ ಹುಡುಗಿಲಿಂದ ಫೈಟ್ ಮಾಡ್ತಾ ಇದೀನಿ ಎಲ್ಲರೂ ಇಲ್ಲಿ ನಂಗೆ ವಿನ್ ಆಗೋದಿದೆ. ಓಕೆ, ಸೊ ಆ ತರ ನಮ್ ಫೈಟ್ ಚೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನಮ್ ಪ್ರೊಸೆಸರ್ ಇವತ್ತು ಎಲ್ಲ ಮಾಡ್ಬೋದು, ಅವ್ರು ಏನ್ ಮಾಡ್ತಾ ಇದಾರ ಎನ್ವಿಡಿಯಾ, ಬಟ್ ನಾವು ಅವ್ರ ಎರಿನಾನಲ್ಲೇ ಇಳಿಯಲ್ಲ. ನಾವು ಆಟ ಆಡೋದು ಬೇರೆ ಕಡೆ, ಆಟ ಆಡಿ ಸ್ವಲ್ಪ ನಮ್ ಸ್ಟ್ರೆಚರ್ ಮಾಡಿ ಒಂದು ಫೌಂಡೇಶನ್ ಮಾಡ್ಕೊಂಡು 1-2 ಫ್ಲೋರ್ ಕಟ್ಟಿ ಅದರ ಆದ್ಮೇಲೆ ಬನ್ನಿ ಅಂತ, ಆ ತರ ನಮ್ದು ಅಪ್ರೋಚ್ ಸರ್. ಸೊ ಇಲ್ದಿದ್ರೆ ಏನಾಗುತ್ತೆ, ನೀವು ಕ್ಯಾಪಿಟಲ್ ಕನ್ಸ್ಟ್ರೆಂಟು, ಟ್ಯಾಲೆಂಟ್ ಕನ್ಸ್ಟ್ರೆಂಟು, ಪ್ಲಸ್ ಟೆಕ್ನಾಲಜಿ ಕನ್ಸ್ಟ್ರೆಂಟು, ಅದೆಲ್ಲ ಮಾಡುವಾಗ ನೀವು ಲೂಸಿಂಗ್ ಬ್ಯಾಟಲ್, ಅಂದ್ರೆ ನಾವೇ ಅಳ್ಳ ತರ್ತಾ ಇದೀವಿ ಅಂತ. ಸೊ ಅದಕ್ಕೆ ನಾವು ತುಂಬಾ ಕೇರ್ಫುಲ್ ಇದೇವಿ ದಟ್ ಎಲ್ಲೇ ಎನ್ವಿಡಿಯಾ ಇಲ್ಲ, ಇಂಟೆಲ್ ಇಲ್ಲ, ಏನು ಹೊಸಾದ್ ಬರ್ತಾ ಇದೆ ಅಲ್ಲಿ ಮಾಡಿಬಿಟ್ರೆ ನಮ್ಗೆ ಅದು ಗ್ರೋ ಆಗ್ಲಿಕ್ಕೆ ಟೈಮ್ ಸಿಗುತ್ತೆ. ಎಂಟ್ರಿ ಬ್ಯಾರಿಯರ್ ಕಡಿಮೆ ಇರೋ ಕಡೆನೇ ಹೋಗ್ಬೇಕಂತ. ಹೌದು, ಚಲೋ ಥಿಂಕಿಂಗ್. ಎಂಟ್ರಿ ಬ್ಯಾರಿಯರ್ ಒಂದಾಯ್ತು ರೀ, ಅದರಲ್ಲೇ ಎಲ್ಲೇ ಎಕ್ಸಿಸ್ಟಿಂಗ್ ಕಾಂಪಿಟೇಷನ್ ಇಲ್ದ್ರ ಇನ್ಕಂಬೆಂಟ್ಸ್ ಅಂತ ಹೇಳ್ತಾ ಇದೇವಲ್ಲ, ಅವ್ರು ಇಲ್ಲ. ಅಂದ್ರೆ ನಮ್ಗೆ ಎಲ್ಲರ ಏನೆಲ್ಲ ಹೊತ್ಕೊಳ್ಳಿ ಏನಾಗತ್ತೆ ರೀ, ಇವತ್ತೇ ಎನ್ವಿಡಿಯಾ ನಂಗೆ ಇಷ್ಟು ಟಾಪ್ಸ್ ಪರ್ ವಾಟ್, ಇದು ಅವ್ರದ್ದು ನಾವ್ ಹೆಂಗ ಕಿಲೋಮೀಟರ್ ಪರ್ ಲೀಟರ್ ಅಂತ ಹೇಳ್ತೇವಲ್ರಿ ಗಾಡಿಯಾಗ, ಮೈಲೇಜ್ ತರ, ಹಂಗ AI ಪ್ರೊಸೆಸರ್ಸ್ ನಲ್ಲೇ ಟಾಪ್ಸ್ ಪರ್ ವಾಟ್ ಅಂತ ಓದಿರತ್ರಿ, ಟೆರಾ ಆಪರೇಷನ್ಸ್ ಪರ್ ಸೆಕೆಂಡ್, ಅದ್ ಮೆಷರ್ ಪರ್ ಸೆಕೆಂಡ್ ಪರ್ ವಾಟ್ ಆಫ್ ಎನರ್ಜಿ ಕನ್ಸ್ಯೂಮ್ಡ್, ಈ ತರ ರೀ. ಈಗ ಫಸ್ಟ್ ಟೈಮ್ ನೀವು ಅವ್ರು ನಮ್ ಕಂಪೇರ್ ಮಾಡ್ಬಿಟ್ರ, ಅವರು ಆಗ್ಲೇ 100 ಬಿಲಿಯನ್ ಹಾಕಿದಾರ, ಏನ್ ಹಾಕಿದಾರ, ನಮ್ದ್ರಲ್ಲೇ ನಮ್ಗೆ ಅಷ್ಟು ಹಾಕೋ ಕೆಪಾಸಿಟಿ ಇಲ್ಲ, ಹೆಂಗ್ ಮ್ಯಾಚ್ ಮಾಡ್ತೇವ್ರಿ. ಸೊ ದಟ್ ಈಸ್ ಒನ್ ಥಿಂಗ್ ಇಸ್ ನಮ್ಗೆ ಎಂಟ್ರಿ ಬ್ಯಾರಿಯರ್ ಬಂದ್ಬಿಡುತ್ತೆ. ನಾವು ಒಂದು ಹೊಸ ಏರಿಯಾನಲ್ಲಿ ಹೋದ್ರೆ ಎಲ್ಲಿ ಎನ್ವಿಡಿಯಾಗೆ ಅದು 100 ಮಿಲಿಯನ್, 500 ಮಿಲಿಯನ್, 1 ಬಿಲಿಯನ್ ಮಾರ್ಕೆಟ್ ಇದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಸೊ ಅವ್ರು ಆ ಏರಿಯಾ ನೋಡಲ್ಲ, ನಾವು ಆ ಏರಿಯಾನಲ್ಲಿ ಹೋಗ್ತೇವೆ. ಸೆಕೆಂಡ್ ಇನ್ನೊಂದು ಕ್ರೈಟೇರಿಯಾ ಏನಿರ್ತಾರೆ ನಮ್ದು, ದಟ್ ಓಕೆ ನಾಳೆ ಈ ಏರಿಯಾ ದೊಡ್ಡದಾಗ್ಬಿಡ್ತಂದ್ರೆ 10 ಬಿಲಿಯನ್ 100 ಬಿಲಿಯನ್ ಹಂಗಾಯ್ತಂದ್ರ, ಅವಾಗ ಎನ್ವಿಡಿಯಾ ಈಗ ಸಡನ್ಲಿ 100 ಬಿಲಿಯನ್ ಹಾಕಿ ಇವ್ರನ್ನ ಹೊರಗೆ ಹಾಕಂತ ಹೇಳಿದ್ರ ಅವಾಗ ನಾವ್ ಹೊರಗೆ ಆಗ್ಬಾರ್ದ್ರಿ. ನಮ್ದು ಆರ್ಕಿಟೆಕ್ಚರ್, ನಮ್ದು ಡಿಸೈನ್ ನಲ್ಲೇ ಆ ಕ್ಷಮತೆ ಇದೆಯಲ್ಲೋ, IP ಡಿಫ್ರೆನ್ಸಿಯೇಷನ್ ಇದೆಯಲ್ಲ. ಎನ್ವಿಡಿಯಾ ಬರೀ ರೊಕ್ಕ ಹಾಕಿದ್ರೆ ಆಗಲ್ಲ, ಅವ್ರು ಫುಲ್ ಆರ್ಕಿಟೆಕ್ಚರ್ ಚೇಂಜ್ ಮಾಡ್ಕೋಬೇಕು, ಅದಾಗಲ್ಲ. ಅಂದ್ರೆ ಎಕ್ಸಾಕ್ಟ್ಲಿ ಡಿಫೆನ್ಸಿಬಲ್ ಇರ್ಬೇಕ್ರಿ, ಡಿಫೆನ್ಸಿಬಲ್ ಇರ್ಬೇಕು. ಸೊ ಎರಡನೇದು ನೋಡ್ತೇವೆ. ಅಂಡ್ ಥರ್ಡ್ ಕ್ರೈಟೀರಿಯಾ, ಯಾವ ಏರಿಯಾನಲ್ಲಿ ಕೆಲಸ ಮಾಡ್ತಾ ಇದೀವಿ ಅವ್ರು ಹಣ ಕೊಡಕ್ ತಯಾರಿದಾರಲ್ಲ. ಕೊಡಕ್ ತಯಾರಿಲ್ಲ ಅಂದ್ರ then it is goes nowhere. So you 3 criterias ಇರ್ತಲ್ರಿ, 3 ಸರ್ಕಲ್ಸ್ ವೆನ್ ಡಯಾಗ್ರಾಮ್ ಮಾಡಿ ಇಂಟರ್ಸೆಕ್ಷನ್ ಇಂದ ನಾವು ಒಂದು ಫಸ್ಟ್ ಎಲ್ಲೇ ಹೋಗಿ ನಾವು ಫೈಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತೀವಿ. ರೈಟ್. ಇಂಟ್ರೆಸ್ಟಿಂಗ್ ಟೇಕ್. ಸೊ ನೀವು ಈಗ ಸೆಮಿ ಕಂಡಕ್ಟರ್ ಬಗ್ಗೆ ಹೇಳ್ತಾ ಇರಬೇಕಾದ್ರೆ ನಮ್ಮ ನೋಡುಗರಿಗೆ ಒಂದು ಸಂದೇಹ ಬಂದಿರುತ್ತೆ. ಹೇಳಿದ್ದು ಇಂಟ್ರೋ ಕೊಡ್ಬೇಕಾದ್ರೆ ಕೆಮಿಕಲ್ ಇಂಜಿನಿಯರಿಂಗ್ ಅಂತ ಹೇಳಿದ್ರು, ಇಷ್ಟು ನಿರರ್ಗಳವಾಗಿ ಇಷ್ಟೊಂದು ಪರಿಣಿತಿಯಿಂದ ಮಾತಾಡ್ತಿದ್ದಾರೆ. ಸೊ ನಿಮ್ಮ ಎಜುಕೇಶನ್ ಜರ್ನಿನ ಕೇಳ್ಬೇಕೀಗ. ಸೊ ಎಲ್ಲಿ ಎಜುಕೇಶನ್ ಮಾಡಿದ್ರಿ ನೀವು, BMS, ಸ್ಟ್ಯಾನ್ಫರ್ಡ್, ಈ ಜರ್ನಿ ಬಗ್ಗೆ ಹೇಳ್ತೀರಾ?